ಉತ್ತಮ ಜೀವನಕ್ಕೆ ಮರಿಮುತ್ತಜ್ಜಿಯ ಕಿವಿಮಾತುಗಳು. ಮಹಿಳೆಯರು ಯಾವಾಗಲೂ ಹಣೆಯ ಮೇಲೆ ಕುಂಕುಮ ಧರಿಸಬೇಕು. ಇದು ಶುಭದ ಸಂಕೇತವಾಗಿದೆ. ಯಾರೇ ಆಗಲಿ ಊಟ ಮಾಡುವಾಗ ಅಥವಾ ಊಟ ಬಡಿಸುವಾಗ ಊಟದ ತಟ್ಟೆಯನ್ನು ದಾಟಬಾರದು. ಮನೆಯಲ್ಲಿ ಮುಂಜಾನೆ ಬೇಗ ಎದ್ದು ರಂಗೋಲಿ ಹಾಕುವುದನ್ನು ಕಲಿತುಕೊಳ್ಳಬೇಕು. ಇನ್ನೊಬ್ಬರ ನೋವಿಗೆ ನೀವು ಕಾರಣ ಆಗಬಾರದು. ಒಬ್ಬರ ಹಂಗಲ್ಲಿ ಬದುಕನ್ನು ಕಟ್ಟಿಕೊಳ್ಳಬಾರದು. ಯಾರೇ ಆಗಲಿ ಊಟದ ತಟ್ಟೆಯನ್ನು ಕಿತ್ತುಕೊಳ್ಳಬಾರದು. ಮನುಷ್ಯತ್ವದ ಗುಣಗಳನ್ನು ಕಲಿತುಕೋ, ಆದರೆ ವೈರತ್ವದ ನಡೆ ನಿನ್ನದಾಗಬಾರದು. ಮುತ್ತೈದೆಯರು ಒಡೆದಿರುವ ಬಳೆಗಳನ್ನು ಅಥವಾ ಹರಿದಿರುವ ಬಟ್ಟೆಗಳನ್ನು ಧರಿಸಬಾರದು. ವರ್ಷದಲ್ಲಿ ಒಮ್ಮೆಯಾದರೂ ಕೈಲಾದಷ್ಟು ಬಡವರಿಗೆ ಹಣವನ್ನು ಅಥವಾ ಧಾನ್ಯವನ್ನು ಅಥವಾ ಊಟ ಬಟ್ಟೆ ಯಾವುದಾದರೂ ಸರಿ ದಾನ ಮಾಡಬೇಕು. ಒಬ್ಬರನ್ನು ನೋಡಿ ಆಡಿಕೊಳ್ಳಬಾರದು. ಜೀವನಕ್ಕೆ ಸದ್ಗುಣಗಳನ್ನು ಕಲಿತುಕೊಳ್ಳಿ ಮತ್ತು ದುರ್ಬುದ್ಧಿ, ಮೊಂಡತನ, ಹಠ ಎಲ್ಲವನ್ನು ದೂರ ಮಾಡಿ. ವಾರಕ್ಕೆ 2 ಬಾರಿಯಾದರೂ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಬೇಕು. ಇದರಿಂದ ತಲೆಹೊಟ್ಟು ಕಡಿಮೆ ಆಗುತ್ತದೆ. ಜೊತೆಗೆ ಮಾನಸಿಕ ಒತ್ತಡ ಕೂಡ ನಿವಾರಣೆ ಆಗುತ್ತದೆ. ಮನೆಯಿಂದ ಯಾರಾದರೂ ಹೊರಗಡೆ ಹೋಗುವ ಸಮಯದಲ್ಲಿ ಕಸವನ್ನು ಗುಡಿಸಬಾರದು. ಮನೆಯಲ್ಲಿ ಮುಂಜಾನೆ ಮತ್ತು ಸಾಯಂಕಾಲದ ಸಮಯದಲ್ಲಿ ದೇವರಿಗೆ ಪೂಜೆ ಮಾಡುವುದನ್ನು ಮರೆಯಬಾರದು.